ಆಂತರಿಕ ದಂಗೆಯಲ್ಲಿ ಬೇಯ್ತಾ ಇದ್ದ ಬಾಂಗ್ಲಾದಲ್ಲಿ ಹಠಾತ್ ರಾಜಕೀಯ ಬೆಳವಣಿಗೆಯಾಗಿದೆ. ಮಾಜಿ ಪ್ರಧಾನಿ ಹಾಗೂ ಬಿಎನ್ಪಿ ಪಕ್ಷದ ನಾಯಕಿ ಖಲೀದಾ ಜಿಯಾರ ಮಗ ತಾರಿಕ್ ರಹಮಾನ್ 17 ವರ್ಷಗಳ ಬಳಿಕ ಬಾಂಗ್ಲಾ ನೆಲಕ್ಕೆ ಕಾಲಿಟ್ಟಿದ್ದಾರೆ. ತಾರಿಕ್ಗೆ ಅಭಿಮಾನಿಗಳಿಂದ ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ. ಬಾಂಗ್ಲಾದಲ್ಲಿ ಇದೇ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯಲಿದ್ದು, ಇದರ ಬೆನ್ನಲ್ಲೇ ತಾರಿಕ್ ಆಗಮನ ಮಹತ್ವ ಪಡ್ಕೊಂಡಿದೆ. ಇನ್ನು ಬಾಂಗ್ಲಾ ಪ್ರಧಾನಿ ಪಟ್ಟಕ್ಕೆ ಈತ ಸೂಕ್ತ ವ್ಯಕ್ತಿ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದ್ದು, ಹಾಲಿ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಮೊಹಮ್ಮದ್ ಯೂಸುಫ್ ಯದಿಯಲ್ಲಿ ಢವಢವ ಶುರುವಾಗಿದೆ. ನಮ್ಮ ಪಕ್ಕದ ಬಾಂಗ್ಲಾದಲ್ಲಿ ಅರಾಜಕತೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಮೂಲಭೂತವಾದಿಗಳ ಅಟ್ಟಹಾಸ ಜೋರಾಗಿದೆ. ಉಗ್ರ ಸಂಘಟನೆಗಳ ನಂಟಿರೋರು ಪಬ್ಲಿಕ್ ಅಲ್ಲಿ ಭಾಷಣ ಮಾಡ್ತಿದ್ದಾರೆ. ಹಿಂದೂಗಳ ಕೊಲೆಯಾಗ್ತಾ ಇದೆ. ಹಿಂದೂ ಮಂದಿರಗಳು ಟಾರ್ಗೆಟ್ ಆಗ್ತಿದ್ದಾವೆ. ಕಂಡಲ್ಲಿ ಜನ ಗುಂಪು ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ದೊಂಬಿ ಗಲಾಟೆಗಳನ್ನ ಕಂಟ್ರೋಲ್ ಮಾಡೋರೇ ಇಲ್ಲ ಅನ್ನೋ ಹಾಗಾಗಿದೆ. ಜೊತೆಗೆ ಮೂಲಭೂತವಾದಿ ಕ್ರಿಮಿಗಳ ಬಾಯಲ್ಲಿ ಭಾರತ ದ್ವೇಷ ಅನ್ನೋದು ಅತಿಯಾಗಿದೆ. ಬಾಂಗ್ಲಾ ನೆಲದಲ್ಲಿ ಇಂಡಿಯಾ ಔಟ್ ಅನ್ನೋ ಘೋಷಣೆಗಳು ಹೆಚ್ಚಾಗ್ತಿದೆ. ಹೀಗೆ ಹೊತ್ತಿ ಉರಿತಾ ಇರೋ ಬಾಂಗ್ಲಾದಲ್ಲಿ ಹಠಾತ್ ರಾಜಕೀಯ ಬೆಳವಣಿಗೆಯೊಂದು ನಡೆದಿದೆ. ದಶಕಗಳಿಂದ ವಿದೇಶದಲ್ಲಿದ್ದ ಆ ಒಬ್ಬ ವ್ಯಕ್ತಿ ಈಗ ಇದ್ದಕ್ಕಿದ್ದಂತೆ ತನ್ನ ತವರಿಗೆ ವಾಪಸ್ ಬಂದಿದ್ದಾನೆ. ಹೌದು, ದಶಕಗಳಿಂದ ಬಾಂಗ್ಲಾದಿಂದ ಹೊರಗಿದ್ದ ವ್ಯಕ್ತಿಯೊಬ್ಬ ಹಠಾತ್ತನೆ ಬಾಂಗ್ಲಾ ನೆಲಕ್ಕೆ ಕಾಲಿಟ್ಟಿದ್ದಾನೆ. ಇದೇ ಈಗ ಬಾಂಗ್ಲಾದಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಿದೆ. ಯಾರು ಊಹಿಸದೇ ಇರೋ ರೀತಿ ಆ ವ್ಯಕ್ತಿ ಬಾಂಗ್ಲಾಕ್ಕೆ ವಾಪಸ್ ಆಗಿರೋದು ಆತನ ಅಭಿಮಾನಿಗಳಿಗೆ ದೊಡ್ಡ ಖುಷಿ ಕೊಡ್ತಿದೆ. ಹಾಗಾಗಿ ಆತನಿಗೆ ವೆಲ್ಕಮ್ ಮಾಡೋಕೆ ಸಾವಿರ ಜನ ಅಲ್ಲಿ ಸೇರಿದ್ರು. ಥೇಟ್ ಸಿನಿಮಾ ರೀತಿಯಲ್ಲಿ ಆತ ಬಾಂಗ್ಲಾ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ಹೀಗೆ ತನ್ನ ಎಂಟ್ರಿಯಿಂದಾನೆ ಬಾಂಗ್ಲಾದಲ್ಲಿ ಸೆನ್ಸೇಷನ್ ಮೂಡಿಸ್ತಿರೋ ವ್ಯಕ್ತಿಯ ಹೆಸರು ತಾರಿಕ್ ರಹಮಾನ್. ಈತ ಬಾಂಗ್ಲಾದೇಶಕ್ಕೇನು ಹೊಸ ಮುಖ ಅಲ್ಲ. ಬಾಂಗ್ಲಾ ಮಾಜಿ ಪ್ರಧಾನಿ ಹಾಗೂ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ಪಿಯ ನಾಯಕಿ ಖಲೀದಾ ಜಿಯಾರ ಮಗ ಈ ತಾರಿಕ್ ರಹಮಾನ್. ಆದ್ರೆ ಜೀವಭಯದ ಕಾರಣಕ್ಕೆ, ಜೊತೆಗೆ ಆತನ ಮೇಲಿದ್ದ ಅನೇಕ ಕೋರ್ಟ್ ಕೇಸ್ಗಳ ಕಾರಣಕ್ಕೆ ಈತ ದಶಕಗಳ ಕಾಲ ಲಂಡನ್ ನಲ್ಲಿದ್ದ. ಅದು ಬರೋಬ್ಬರಿ 17 ವರ್ಷ ಈತ ಬಾಂಗ್ಲಾ ತೊರೆದು ವಿದೇಶದಲ್ಲೇ ಇದ್ದ. ಆದ್ರೆ ಈಗ 17 ವರ್ಷಗಳ ನಂತರ ಏಕಾಏಕಿ ಲಂಡನ್ ನಿಂದ ಹೊರಟು ಬಾಂಗ್ಲಾದಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ ಈ ತಾರಿಕ್ ರಹಮಾನ್. ಇದು ಬಾಂಗ್ಲಾ ರಾಜಕೀಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದು, ಈತನ ಎಂಟ್ರಿಯಿಂದ ಅಲ್ಲಿನ ಪೊಲಿಟಿಕಲ್ ಇಕ್ವೇಷನ್ಗಳು ಬದಲಾಗೋ ಲಕ್ಷಣ ಕಾಣಿಸ್ತಾ ಇದೆ. ಹೌದು, ಮೊದಲೇ ಬಾಂಗ್ಲಾದೇಶ ಈಗ ಅರಾಜಕತೆಯ ಗೂಡಾಗಿದೆ. ಎಲ್ಲಾ ಕಡೆನೂ ಕೇವಲ ಮೂಲಭೂತವಾದಿಗಳ ಆಟವೇ ನಡೀತಾ ಇದೆ. ಹಿಂದೂಗಳ ಆಸ್ತಿಯ ಮೇಲೆ ದಾಳಿಗಳು ನಡೀತಾ ಇದೆ. ಮತೀಯ ಕ್ರಿಮಿಗಳು ಕಂಡಲ್ಲಿ ಭಾರತದ ವಿರುದ್ಧ ವಿಷ ಉಗುಳೋ ಕೆಲಸ ಮಾಡ್ತಿದ್ದಾರೆ. ಇದೇ ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಎಲೆಕ್ಷನ್ ನಡೆಯೋದು ಕೆಲ ಮೂಲಭೂತವಾದಿ ಕ್ರಿಮಿಗಳಿಗೆ ಬೇಕಾಗಿಲ್ಲ. ಹಾಗಾಗಿ ಭಯದ ವಾತಾವರಣ ಸೃಷ್ಟಿಯಾಗುವ ಹಾಗೆ ಮಾಡಿ ಎಲೆಕ್ಷನ್ ಮುಂದೂಡಬೇಕು ಅನ್ನೋ ಸಂಚು ತೆರೆ ಮರೆಯಲ್ಲಿ ನಡೀತಾ ಇದೆ. ಇಂಥ ಕ್ರೂಷಿಯಲ್ ಟೈಮಲ್ಲಿ ಬಾಂಗ್ಲಾಕ್ಕೆ ತಾರಿಕ್ ರಹಮಾನ್ ಎಂಟ್ರಿ ಕೊಟ್ಟಿರೋದು ಅಲ್ಲಿನ ಪೊಲಿಟಿಕಲ್ ಸಿಚುವೇಶನ್ಗೆ ಟ್ವಿಸ್ಟ್ ಕೊಟ್ಟಂತಾಗಿದೆ. ಎಸ್, ಬಿಎನ್ಪಿ ಅನ್ನೋದು ಬಾಂಗ್ಲಾದೇಶದ ಮುಖ್ಯವಾದ ಪೊಲಿಟಿಕಲ್ ಪಾರ್ಟಿ. ಹಿಂದೆ ಈ ಪಾರ್ಟಿ ಬಾಂಗ್ಲಾವನ್ನ ಆಳಿದೆ ಕೂಡ. ಆದ್ರೆ ಬಿಎನ್ಪಿ ಪಕ್ಷದ ನಾಯಕಿ ಹಾಗೂ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಸದ್ಯ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾರೆ. ಆಕೆಯ ಹೆಲ್ತ್ ಆ ಮಟ್ಟಿಗೆ ಹಾಳಾಗಿದೆ. ಹಾಗಾಗಿ ಬಾಂಗ್ಲಾದಲ್ಲಿ ಸದ್ಯ ಬಿಎನ್ಪಿ ಪಕ್ಷಕ್ಕೆ ನಾಯಕರೇ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಆದ್ರೆ ಇದೇ ಟೈಮ್ನಲ್ಲಿ ಯಾರು ಊಹಿಸದ ರೀತಿ ತಾರಿಕ್ ರಹಮಾನ್ ಬಾಂಗ್ಲಾಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಾರಿಕ್ ರಹಮಾನ್ ಬಾಂಗ್ಲಾಕ್ಕೆ ಬರ್ತಾ ಇದ್ದಂತೆ ಸಾವಿರಾರು ಬೆಂಬಲಿಗರು ಆತನಿಗೆ ಸ್ವಾಗತ ಕೋರಿದ್ದಾರೆ. ಜೊತೆಗೆ ಬುಲೆಟ್ ಪ್ರೂಫ್ ಬಸ್ನಲ್ಲಿ ತಾರಿಕ್ ರಹಮಾನ್ ರೋಡ್ ಶೋ ನಡೆಸಿದ್ದಾನೆ. ಈ ವೇಳೆ ಆತನಿಗೆ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗ್ತಾ ಇದ್ದು, ಬಾಂಗ್ಲಾ ಪ್ರಧಾನಿ ಪಟ್ಟಕ್ಕೆ ಈತನೇ ಸೂಕ್ತ ವ್ಯಕ್ತಿ ಅನ್ನೋ ಅಭಿಪ್ರಾಯ ಜನರಿಂದ ವ್ಯಕ್ತ ಆಗ್ತಿದೆ. ದಿಢೀರಂತ ನಡೆದಿರೋ ಈ ಡೆವಲಪ್ಮೆಂಟ್ ಮೊಹಮ್ಮದ್ ಯೂನಸ್ ಬುಡಕ್ಕೆ ಬೆಂಕಿ ಬೀಳೋ ಹಾಗೆ ಮಾಡ್ತಾ ಇದೆ. ಮೊಹಮ್ಮದ್ ಯೂನಸ್ ಪ್ರಸ್ತುತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಅಧ್ಯಕ್ಷ. ಅಮೆರಿಕದಲ್ಲಿದ್ದ ಈತ ಅಮೆರಿಕ ಹೇಳ್ದಂತೆ ಕುಣಿಯೋ ಒಬ್ಬ ಪೊಪೆಟ್. ಅಮೆರಿಕ ಹೇಳ್ದಂತೆ ಕುಣಿಯೋ ಕಾರಣಕ್ಕೆ ಈತ ಏನೋ ದೊಡ್ಡ ಗನಂಧಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿ ಈತನಿಗೆ ನೊಬೆಲ್ ಪುರಸ್ಕಾರ ಬೇರೆ ಸಿಕ್ಕಿದೆ.
ಕಳೆದ ವರ್ಷ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಗೌರ್ಮೆಂಟ್ ಬಿದ್ದೋದ್ಮೇಲೆ ಅಲ್ಲಿನ ಮಧ್ಯಂತರ ಸರ್ಕಾರದ ಅಧ್ಯಕ್ಷ ಅನ್ನೋ ಚೇರ್ನಲ್ಲಿ ಅಮೆರಿಕ ಪ್ರತಿಷ್ಠಾಪಿಸಿದ್ದು ಇದೇ ಯೂನಸ್ನನ್ನ. ಯಾವಾಗ ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರ ಬಿದ್ದೋಗಿ ಈ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬಂತೋ ಆಗ್ಲೇ ನೋಡಿ ಅಲ್ಲಿನ ಮೂಲಭೂತವಾದಿ ಕ್ರಿಮಿಗಳು ಚಿಗುರ್ಕೊಂಡಿದ್ದು, ಅಲ್ಲಿ ಹಿಂದೂಗಳ ಮೇಲೆ ದಾಳಿ ನಡೆಯೋಕೆ ಶುರುವಾಗಿತ್ತು. ಹೌದು, ಕಳೆದ ವರ್ಷ ಜೂನ್ ಜುಲೈವರೆಗೂ ಬಾಂಗ್ಲಾದಲ್ಲಿ ಎಲ್ಲಾ ಕೂಡ ಕರೆಕ್ಟ್ ಆಗೇ ಇತ್ತು. ಅಲ್ಲಿ ಭಾರತದ ಪರವಾಗಿದ್ದ ಶೇಖ್ ಹಸೀನಾ ಸರ್ಕಾರ ಕೂಡ ಇತ್ತು. ಆದ್ರೆ 2024ರ ಜೂನ್ ಹೊತ್ತಿಗೆ ಅಲ್ಲಿ ಮೀಸಲಾತಿ ಹೆಸರಲ್ಲಿ ದೊಡ್ಡ ವಿದ್ಯಾರ್ಥಿ ಚಳುವಳಿ ಶುರುವಾಯಿತು. ಆದ್ರೆ ಅಂತಾರಾಷ್ಟ್ರೀಯ ಶಕ್ತಿಗಳು ಕೈವಾಡದ ಕಾರಣಕ್ಕೆ ಈ ಚಳುವಳಿ ಸರ್ಕಾರ ವಿರೋಧಿ ದಂಗೆಯಾಗಿ ಬದಲಾಗೋಯ್ತು. ಪರಿಸ್ಥಿತಿ ಕೈಮೀರಿ ಶೇಖ್ ಹಸೀನಾ ಕುತ್ತಿಗೆಗೆ ಬಂದ ಮೇಲೆ ಆಕೆ ಬಾಂಗ್ಲಾ ಬಿಟ್ಟು ಭಾರತಕ್ಕೆ ಓಡ್ ಬಂದ್ರು. ಆನಂತರ ಅಲ್ಲಿ ಶುರುವಾಗಿದ್ದೇ ಈ ಯೂನಸ್ನ ಆಟ. ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಲ್ಲಿ ಹಿಂದೂ ವಿರೋಧಿ, ಭಾರತ ವಿರೋಧಿ ಗಲಭೆಗಳು ಶುರುವಾದ್ವು. ಹಿಂದೂಗಳ ಕಿಡ್ನಾಪ್, ಹತ್ಯೆ, ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಇವೆಲ್ಲ ನಡೆಯೋಕೆ ಶುರುವಾದ್ವು. ಮೂಲಭೂತವಾದಿ ಕ್ರಿಮಿಗಳ ಅಬ್ಬರ ಹೆಚ್ಚಾಯಿತು. ಈಗ ಅಲ್ಲಿನ ಸ್ಟೂಡೆಂಟ್ಸ್ ಲೀಡರ್ ಹತ್ಯೆ ನಂತರ ಮತ್ತೆ ಬಾಂಗ್ಲಾದಲ್ಲಿ ಗಲಭೆ ಹೆಚ್ಚಾಗಿದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಟೈಮಲ್ಲೇ ತಾರಿಕ್ ರಹಮಾನ್ ಎಂಟ್ರಿ ಕೊಟ್ಟಿರೋದು ಯೂನಸ್ ಪಾಲಿಗೆ ನಿದ್ದೆ ಇಲ್ಲದಂತೆ ಮಾಡ್ತಾ ಇದೆ. ಮುಂಚೆನೆ ಹೇಳ್ದಾಗೆ ಇದೇ ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಎಲೆಕ್ಷನ್ ನಡೀಲಿಕ್ಕಿದೆ. ಅಲ್ಲಿಗೆ ಸದ್ಯಕ್ಕೆ ಮೂಲಭೂತವಾದಿಗಳ ಸಪೋರ್ಟ್ ಪಡೆದಿರೋ ಯೂನಸ್ ಆಡಿದ್ದೇ ಆಟ ಅನ್ನೋ ಹಾಗಾಗಿದೆ. ಯೂನಸ್ಗೆ ಮುಖ್ಯ ಎದುರಾಳಿ ಆಗ್ತಾರೆ ಅಂದ್ಕೊಂಡಿದ್ದ ಬಿಎನ್ಪಿ ಪಕ್ಷದ ನಾಯಕರಿ ಖಲೀದಾ ಜಿಯಾ ಕ್ರಿಟಿಕಲ್ ಕಂಡೀಷನ್ ನಲ್ಲಿದ್ದಾರೆ. ಇನ್ನು ಶೇಖ್ ಹಸೀನಾ ಭಾರತಕ್ಕೆ ಪಲಾಯನ ಮಾಡಿದ್ಮೇಲೆ ಹಸೀನಾರ ಅವಾಮಿ ಲೀಗ್ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರೋ ರೀತಿ ಬ್ಯಾನ್ ಮಾಡಲಾಗಿದೆ. ಅತ್ತ ಸ್ಟೂಡೆಂಟ್ ಲೀಡರ್ಗಳೇ ಸೇರಿ ಕಟ್ಕೊಂಡಿರೋ ಎನ್ಸಿಪಿ ಪಕ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿಲ್ಲ. ಹಾಗಾಗಿ ತನಗೆ ಯಾರು ಎದುರಾಳಿಗಳೇ ಇಲ್ಲ, ತಾನೇ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅನ್ಕೊಂಡಿದ್ದ ಯೂನಸ್ಗೆ ತಾರಿಕ್ ರಹಮಾನ್ ಎಂಟ್ರಿ ಬಿಗ್ ಶಾಕ್ ಕೊಟ್ಟಿದೆ. ಈಗ ಬಾಂಗ್ಲಾದಲ್ಲಿ ಯೂನಸ್ನ ಚೇಲಾಗಳು ಆಡಿದ್ದೆ ಆಟ ಅನ್ನೋ ಹಾಗ್ಬಿಟ್ಟಿದೆ. ಅಲ್ಲಿ ಇಷ್ಟು ಬೇಗ ಚುನಾವಣೆ ನಡೆಯೋದು ಯೂನಸ್ನ ಸಹಿತ ಅಲ್ಲಿನ ಮೂಲಭೂತವಾದಿ ಕ್ರಿಮಿಗಳಿಗೆ ಬೇಕಾಗಿಲ್ಲ. ಹಾಗಾಗಿ ಅಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಿ ಎಲೆಕ್ಷನ್ ಮುಂದೂಡಬೇಕು ಅನ್ನೋ ಪ್ಲಾನ್ ಕೂಡ ನಡೀತಾ ಇದೆ. ಜೊತೆಗೆ ಅಲ್ಲಿ ಚುನಾವಣೆ ನಡೆದ್ರೂ ಸಹ ಅಪೋಸಿಷನ್ ನಲ್ಲಿ ಯಾವುದೇ ಸ್ಟ್ರಾಂಗ್ ಲೀಡರ್ ಇಲ್ಲದೆ ಇರೋದ್ರಿಂದ ತಾನೇ ಮತ್ತೆ ಅಧಿಕಾರಕ್ಕೆ ಬರ್ತೀನಿ ಅನ್ಕೊಂಡಿದ್ದ ಯೂನಸ್ ಪಾಲಿಗೆ ತಾರಿಕ್ ರಹಮಾನ್ ವಿಲನ್ ಆಗಿ ಕಾಡ್ತಿದ್ದಾನೆ. ಅಲ್ಲಿ ಈ ತಾರಿಕ್ ರಹಮಾನ್ ಮುಂದಿನ ಪ್ರಧಾನಿ ಆಗಬಹುದು ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗ್ತಿದೆ. ಥೇಟ್ ಸಿನಿಮಾ ಶೈಲಿಯಲ್ಲಿ ಬಾಂಗ್ಲಾಕ್ಕೆ ಎಂಟ್ರಿ ಕೊಟ್ಟಿರೋ ತಾರಿಕ್ ರಹಮಾನ್ ಅಲ್ಲಿನ ಪ್ರಧಾನಿ ಪಟ್ಟಕ್ಕೆ ಸೂಕ್ತ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ. ಜೊತೆಗೆ ಈ ತಾರಿಕ್ ಎಂಟ್ರಿಯಿಂದ ಬಿಎನ್ಪಿ ಪಕ್ಷಕ್ಕೆ ದೊಡ್ಡ ಆನೆಬಲ ಬಂದಂತಾಗಿದೆ. ಈತ ಬಾಂಗ್ಲಾಕ್ಕೆ ವಾಪಸ್ ಆಗೋ ಟೈಮಲ್ಲೇ ಈತನ ಮೇಲಿದ್ದ ಎಲ್ಲಾ ಕೇಸ್ಗಳಿಂದ ಈತ ಖುಲಾಸೆಯಾಗಿರೋದು. ಈತ ಬಾಂಗ್ಲಾಕ್ಕೆ ವಾಪಸ್ ಬರೋ ಹಿಂದೆ ಯಾವುದೋ ಅಂತಾರಾಷ್ಟ್ರೀಯ ಶಕ್ತಿಯ ಕೈವಾಡ ಇದೆ ಅನ್ನೋದ್ರ ಸುಳಿವು ಕೊಡ್ತಾ ಇದೆ. ಆದ್ರೆ ಈ ತಾರಿಕ್ ರಹಮಾನ್ ಈ ಹಿಂದೆ ಹಲವಾರು ಬಾರಿ ಭಾರತ ವಿರೋಧಿಯಾಗಿ ಮಾತನಾಡಿದ್ದಾನೆ. ಹಾಗಾಗಿ ಒಂದು ವೇಳೆ ಅಲ್ಲಿನ ಪ್ರಧಾನಿಯಾಗಿ ಆಯ್ಕೆಯಾದ್ರೆ ಈತ ಭಾರತಕ್ಕೆ ಫ್ರೆಂಡ್ಲಿ ಆಗಿರ್ತಾನೆ ಅನ್ನೋದು ಕೂಡ ಡೌಟ್ ಇದೆ. ಒಟ್ನಲ್ಲಿ ತಾರಿಕ್ ರಹಮಾನ್ನ ಬಾಂಗ್ಲಾ ಎಂಟ್ರಿ ಯೂನಸ್ನ ಸಾಮ್ರಾಜ್ಯದ ಬುಡ ಶೇಕ್ ಆಗೋ ರೀತಿ ಮಾಡ್ತಿರೋದಂತೂ ಸುಳ್ಳಲ್ಲ. ನೋಡಿದ್ರಲ್ಲ, ತಾರಿಕ್ ರಹಮಾನ್ ಎಂಟ್ರಿ ಬಾಂಗ್ಲಾ ರಾಜಕೀಯದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅನ್ನೋದನ್ನ. ಹಠಾತ್ನೇ ಈ ವ್ಯಕ್ತಿ ಬಾಂಗ್ಲಾಗೆ ಎಂಟ್ರಿ ಕೊಟ್ಟಿರೋದು ಯೂನಸ್ನ ಬುಡಕ್ಕೆ ಬೆಂಕಿ ಬೀಳೋ ಹಾಗೆ ಮಾಡಿರೋದಂತೂ ಸುಳ್ಳಲ್ಲ. ಇವಿಷ್ಟು ಬಾಂಗ್ಲಾ ಕಥೆಯಾದ್ರೆ ಹಳದಿ ಲೋಹ ಅನ್ನೋ ಕುದುರೆ ಅಂಕಿಗೆ ಸಿಗದಷ್ಟು ವೇಗವಾಗಿ ಓಡ್ತಾ ಇದೆ. ಬಂಗಾರ ಗಗನ ಕುಸುಮವಾಗ್ತಿರೋದ್ರ ಹಿಂದಿನ ಸೀಕ್ರೆಟ್ ಹೇಳ್ತೀನಿ ಮತ್ತೊಂದು ಸ್ಮಾಲ್ ಬ್ರೇಕ್ ಬಳಿಕ.